ಹಾಸನದಲ್ಲಿ ಪರಿಸರ ಕಾಳಜಿ ಹೆಚ್ಚಿದೆ. ಹೌದು, ಹಾಸನದಲ್ಲಿ ಈಗ ಪರಿಸರ ಬಗ್ಗೆ ಕಾಳಜಿ ಹೆಚ್ಚು ವ್ಯಕ್ತವಾಗ್ತಾ ಇದೆ. ವಿಶೇಷವಾಗಿ ಸಾಕಷ್ಟು ಸಂಘ ಸಂಸ್ಥೆಗಳು ಗಮನ ಹರಿಸ್ತಾ ಇರೋದು ಸ್ವಾಗತಾರ್ಹ ಬೆಳವಣಿಗೆ. ವಿಶೇಷವಾಗಿ ಹಾಸನದ ತಣ್ಣೀರು ಹಳ್ಳದ SDM ಕಾಲೇಜ್ನವರು ನಿರ್ವಹಿಸಿರುವ ಹಸಿರು ಗಿಡಮರಗಳು, ಹುಲ್ಲು ಹಾಸುಗಳಿಂದಾಗಿ ಪರಿಸರ ಕಾಳಜಿಗಾಗಿ ಹಾಸನದಲ್ಲಿಯೇ ನಂಬರ್ 1 ಸ್ಥಾನದಲ್ಲಿ ಅಂತ ಹೇಳ್ಬೋದು. ತುಂಬ ವೈವಿಧ್ಯಮಯ ಗಿಡ ಮರ ಅವರು ವ್ಯವಸ್ಥಿತವಾಗಿ ಬೆಳೆಸಿದ್ದಾರೆ. ಲಾನ್ ಇಂದಾಗಿ ಇಡೀ ಆವರಣ ಹಚ್ಚ ಹಸಿರಾಗಿದೆ. ಇಡೀ 40 ಎಕರೆ ಪ್ರದೇಶದಲ್ಲಿ ಔಷಧೀಯ ಗಿಡಗಳನ್ನು ಹಾಗೂ ಹಲವು ಅಲಂಕಾರಿಕ ಹೂ ಗಿಡಗಳನ್ನು ಬೆಳೆಸಿದ್ದಾರೆ. ಹಾಗೆ ನೋಡಿದ್ರೆ ಅಲ್ಲಿಯೇ ಪಕ್ಕದಲ್ಲಿ ತಣ್ಣೀರು ಹಳ್ಳದ ಕೊಳಚೆ ನೀರು ಅಲ್ಲಿ ಹರಿತಾ ಇದೆ ಅಂತಾನೆ ನೋಡಿದವರಿಗೆ ಅನ್ನಿಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಮತ್ತು ಸೌಂದರ್ಯವಾಗಿ ಆ ಜಾಗವನ್ನು ಮಾಡಿದ್ದಾರೆ. ಉದ್ಯಾನವನ ವಿಚಾರದಲ್ಲಿ ನಮ್ಮ ಹಾಸನದ ವೈದ್ಯಕೀಯ ಸಂಸ್ಥೆ ಹಿಮ್ಸ್ಗೆ 2ನೇ ಸ್ಥಾನ ಕೊಡಬಹುದು. ಕಾಲೇಜ್ ಇರುವ ಜಾಗ ಮೊದಲು ಹೀಗೆ ಇರಲಿಲ್ಲ. ಈಗ ಬಹಳ ಬದಲಾವಣೆ ಕಾಣಬಹುದು. ಎಲ್ಲಿ ನೋಡಿದರೂ ಸಣ್ಣ ಕೊಳಗಳು, ತಾವರೆ ಹೂಗಳು, ಸುಂದರವಾದ ಗಿಡಮರಗಳನ್ನು ಆವರಣದಲ್ಲೆಲ್ಲ ಬೆಳೆಸಿದ್ದಾರೆ. ದಿನನಿತ್ಯ ಆಸ್ಪತ್ರೆಗೆ ಭೇಟಿ ನೀಡುವ ಸಾವಿರಾರು ಜನರು ಬಳಸುವ ಶೌಚಾಲಯಗಳ ನೀರನ್ನು ಶುದ್ಧೀಕರಣಗೊಳಿಸಿದ ನಂತರ ಆ ನೀರನ್ನು ಅಲ್ಲಿ ಗಿಡಮರಗಳಿಗೆ ಬಳಸ್ತಾ ಇದ್ದಾರೆ. ಹಾಗಾಗಿ ತುಂಬ ಮಿತವಾದ ನೀರನ್ನು ಸದ್ಬಳಕೆ ಮಾಡಲಾಗ್ತಾ ಇದೆ. ಇದು ಮೆಚ್ಚುವಂತಹ ವಿಷಯವೇ. 3ನೇಯದು ಹಾಸನ ವರ್ತುಲ ರಸ್ತೆಯಲ್ಲಿರುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕರ ತರಬೇತಿ ಸಂಸ್ಥೆ. ಅಲ್ಲಿಯ ಪ್ರಾಂಶುಪಾಲರುಗಳು, ಮುಖ್ಯಸ್ಥರು ಪರಿಸರದ ಬಗ್ಗೆ ಕಾಳಜಿ ಹೊಂದಿದ್ದು ಸಾಕಷ್ಟು ಚೆಂದದ ಗಿಡಮರಗಳನ್ನು ಬೆಳೆಸಿದ್ದಾರೆ. ಸೌಂದರ್ಯ ಪ್ರಜ್ಞೆ ಇದ್ದರೆ ಮಾತ್ರ ಇಂತಹ ಕೆಲಸಗಳನ್ನು ಮಾಡಲು ಸಾಧ್ಯ. ಇತ್ತೀಚೆಗೆ ಹಾಸನದ ಎಲ್ಲ ಶಾಲಾ ಕಾಲೇಜುಗಳು ಎಲ್ಲ ಆವರಣದಲ್ಲೂ ಇಂತಹ ಉಪಯುಕ್ತ ಪರಿಸರದ ಕೆಲಸವಾಗ್ತಾ ಇರೋದನ್ನು ನೋಡಿದ್ರೆ ತುಂಬಾ ಸಂತಸವಾಗ್ತದೆ. ಹಾಸನದ ಉತ್ಸವ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ಕಾಳಜಿ ಮತ್ತು ಆಸಕ್ತಿಯಿಂದ BM ರಸ್ತೆಯಲ್ಲಿ NR ಸರ್ಕಲ್ನಿಂದ ಡೈರಿ ಸರ್ಕಲ್ವರೆಗೆ ಹೊಸದಾಗಿ ಗಿಡಮರಗಳನ್ನು ಹಾಕಿಸಿದ್ರು. ಆದರೆ ಈಗ ಗಿಡಗಳೆಲ್ಲ ನೀರಿಲ್ಲದೆ ಒಣಗ್ತಾ ಇದ್ದಾವೆ. ಈಗ ಬೇಸಿಗೆ ಬೇರೆ ಬರ್ತಾ ಇದೆ. ಮಳೆಗಾಲ ಬರೋವರೆಗೂ ಕೂಡಲೇ ಗಿಡ ಮರಗಳಿಗೆ ನಗರಸಭೆಯವರು ಕಾಲಕ್ಕೆ ನೀರನ್ನು ಹಾಕಿಸಬೇಕು ಎಂಬುದು ಈ ವಿಶ್ವಪಥ ಟಿವಿಯ ಮನವಿಯಾಗಿದೆ.